ನೋಡಿ ನಾನಿವತ್ತು ಕಿಂಗ್ ಫಿಶ್ ತವಾ ಫ್ರೈ ಮಾಡಿದ್ದೇನೆ. ಅಂದರೆ ಇದು ಒಂದು ಎಲ್ಲ ಕಡೆ ವೈರಲ್ ಆಗ್ತಾ ಉಂಟು ಇದು ತವಾ ಫ್ರೈ ಫಿಶ್. ಅದಕ್ಕೆ ನಾನು ಟ್ರೈ ಮಾಡುವಂತ ಮಾಡಿದ್ದೇನೆ. ಎಂಥ ರುಚಿ ಗೊತ್ತಾ, ಒಂದೇ ಒಂದು ಮೀನಿದ್ರೆ ಸಾಕು. ನಾನು ಯಾವಾಗಲೂ ಕರಿ ಮಾಡಿ ತಿನ್ನೋದು ನಾವು ಮಸಾಲ, ಅಂದರೆ ಗ್ರೈಂಡರಲ್ಲಿ ಹಾಕಿ ಮಸಾಲೆ ಎಲ್ಲ ಕೊಕೊನಟ್ ಎಲ್ಲ ಹಾಕಿ ಮಾಡೋದು. ಇವತ್ತು ನೋಡಿ 4 ಪೀಸ್ ಮಾಡಿದ್ದೇನೆ. ಅದಕ್ಕೆ ಒಂದರಲ್ಲೇ ತುಂಬ ಊಟ ಮಾಡ್ಬೋದು. ಜಾಸ್ತಿ ಊಟ ಮಾಡುವಂತ ಅನ್ನಿಸ್ತಾ ಇದೆ. ಇದಕ್ಕೇನು ಕಷ್ಟ ಇಲ್ಲ, ಬೇಗನೆ ಆಗ್ತದೆ. ಹೆಚ್ಚು ಸ್ಪೈಸಸ್ ಕೂಡ ಬೇಕಾಗಿಲ್ಲ, ತುಂಬ ಈಸಿ. ನಿಮಗೆ ಗೆಸ್ಟ್ ಕೂಡ ಬಂದರೂ ಕೂಡ ಬೇಗ ಫಿಶ್ ಒಂದಿದ್ರೆ ಉಂಟಲ್ಲ, ಬೇಗ ಮಾಡಿ ಕೊಡ್ಬೋದು. ಒಂದು 10 ನಿಮಿಷದೊಳಗೆ ಆಗ್ತದೆ, ಏನು ಕಷ್ಟ ಇಲ್ಲ. ಅದಕ್ಕೆ ನೋಡಿ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಫ್ಲೇಮ್ ಸ್ಲೋ ಇಡಬೇಕು. ಎಣ್ಣೆಗೆ ಚಿಲ್ಲಿ ಪೌಡರ್ ಹಾಕಿದ್ದೇನೆ. ಫ್ಲೇಮ್ ಜಾಸ್ತಿ ಇಟ್ಟರೆ ಉಂಟಲ್ಲ ಎಲ್ಲ ಬರ್ನ್ ಆಗ್ತದೆ, ಬ್ಲ್ಯಾಕ್ ಕಲರ್ ಆಗ್ತದೆ ಚಿಲ್ಲಿ. ನಿಮಗೆ ಎಷ್ಟು ಸ್ಪೈಸಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಚಿಲ್ಲಿ ಪೌಡರ್ ಹಾಕಬೇಕು. ನನಗೆ 4 ಪೀಸ್ ಉಂಟು ನನ್ನದು ಫಿಶ್, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ಮತ್ತು ಸ್ವಲ್ಪ ಇದು ಅರಸಿನ ಹಾಕಬೇಕು. ಫ್ಲೇಮ್ ಸ್ಲೋ ಇಟ್ಟು ಮಾಡಬೇಕು. ಅದೆಲ್ಲ ಸ್ವಲ್ಪ ಫ್ರೈ ಮಾಡಬೇಕು. ಜಾಸ್ತಿ ಫ್ಲೇಮ್ ಜೋರಿಟ್ಟರೆ ತುಂಬ ಬ್ಲ್ಯಾಕ್ ಕಲರ್ ಆಗ್ತದೆ, ಮತ್ತು ಅದು ಕಹಿ ಬರ್ತದೆ. ಅದಕ್ಕಾಗಿ ಫ್ಲೇಮ್ ಸ್ಲೋ ಇಟ್ಟು ಮಾಡಬೇಕು. ಸ್ವಲ್ಪ ಕುದಿದ ಮೇಲೆ ಇದು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಬೇಕು. ಅದನ್ನು ಸ್ವಲ್ಪ ಫ್ರೈ ಮಾಡಿ ಅದರೊಟ್ಟಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಏನು ಕಷ್ಟ ಇಲ್ಲ, ಬೇಗ ಆಗ್ತದೆ, ಇಷ್ಟೇ ಕೆಲಸ ನೋಡಿ. ಮತ್ತು ಹುಳಿ ನೀರು ಹಾಕಬೇಕು. ಹುಣಸೆ ನೀರು ಉಂಟಲ್ಲ ಅದು. ನಿಮಗೆ ಎಷ್ಟು ಹುಳಿ ಸ್ವಲ್ಪ ಜಾಸ್ತಿ ತಿನ್ನುವರಾದರೆ ಜಾಸ್ತಿ ಹಾಕಿ. ನನಗೆ ಅಂದರೆ ಫಿಶ್ಶಿಗೆ ಹುಳಿ ಆಗಬೇಕು, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೆ, ಯಾಕಂದರೆ ಅದು ಬರ್ನ್ ಆಗ್ತದೆ, ಅದಕ್ಕಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕೆಲ್ಲ. ಮತ್ತು ಸಾಲ್ಟ್ ಸ್ವಲ್ಪ ಹಾಕಬೇಕು. ನಿಮಗೆ ಎಷ್ಟು ಟೇಸ್ಟಿಗೆ, ನಿಮ್ಮ ಟೇಸ್ಟಿನ ಅನುಗುಣವಾಗಿ ಸಾಲ್ಟ್ ಹಾಕಿ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೋಡಿ. ಸ್ವಲ್ಪ ನಾನು ಸಾಲ್ಟ್ ಹಾಕಿದ್ದೇನೆ. ಸಾಲ್ಟ್ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಈಗಲೇ ಟೇಸ್ಟ್ ನೋಡ್ಕೊಳ್ಬೇಕು, ಹುಳಿ ಖಾರ ಎಲ್ಲ ನೋಡ್ಕೊಳ್ಬೇಕು. ಆನಂತರ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟ ಈರುಳ್ಳಿ ಹಾಕಬೇಕು. ಮತ್ತು ಕರಿಬೇವು ಇದು ಎಲ್ಲ ವಸ್ತು ಹಾಕಲೇಬೇಕು. ಒಂದು ಯಾವುದು ಸ್ಕಿಪ್ ಮಾಡೋ ಹಾಗಿಲ್ಲ. ನಾನು ಏನೆಲ್ಲ ಹಾಕಿದ್ದೇನೆ ಅದನ್ನೆಲ್ಲ ಹಾಕಬೇಕು. ಈಗ ಒಂದು ಕರಿ ಲೀವ್ಸ್ ಹಾಕಿ, ಬೇಸೊಪ್ಪು, ಇದರಲ್ಲಿ ಫ್ಲೇವರ್ ಒಳ್ಳೆ ಬರ್ತದೆ ಕರಿಬೇವಲ್ಲಿ. ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಇದು ಫಸ್ಟ್ ಟೈಮ್ ಮಾಡಿದ್ದು, ನನಗೆ ತುಂಬ ಈಸಿ ಕೂಡ ಆಯಿತು. ಮತ್ತು ಕೆಲಸ ಕೂಡ ಕಡಿಮೆ ಆಗ್ತದಲ್ಲ. ಮಸಾಲೆ ಮಾಡಲಿಕ್ಕೆ ಅಂತೂ ತುಂಬ ಹೊತ್ತು ಬೇಕು ನಮಗೆ. 1 ಗಂಟೆ 1.5 ಗಂಟೆ ಮಸಾಲೆ ರುಬ್ಬಲಿಕ್ಕೆ ಬೇಕು ಗ್ರೈಂಡರಲ್ಲಿ. ಕೆಲಸ ಕೂಡ ತುಂಬ ಈಸಿ ಆಗ್ತದೆ, ಟೇಸ್ಟ್ ಕೂಡ ಅಷ್ಟೇ ಒಳ್ಳೆಯದುಂಟು ನೋಡಿ. ಈಗ ಫಿಶ್ ಹಾಕ್ತೇನೆ ನೋಡಿ ನಾನು. ಯಾರಾದರೂ ಗೆಸ್ಟ್ ಬಂದರೆ, ನಿಮಗೆ ಮನೆಯಲ್ಲಿ ಮಸಾಲೆ ಇಲ್ಲ ಅಂದರೆ ಈ ರೀತಿ ಮಾಡಿಕೊಡಿ, ಒಳ್ಳೆಯದಾಗ್ತದೆ. ಕರಿಬೇಕಂತ ಕರಿಯ ಅವಶ್ಯಕತೆ ಇಲ್ಲ. ಇದರಲ್ಲೇ ಗ್ರೇವಿ ಉಂಟಲ್ಲ, ಅದರಲ್ಲೇ ತುಂಬ ಒಳ್ಳೆಯದಾಗ್ತದೆ. ಹುಳಿಯಾಗಿ ಖಾರ ಹುಳಿ ಎಲ್ಲ ಸರಿ ಹಾಕಿದರೆ ಉಂಟಲ್ಲ, ತುಂಬ ಟೇಸ್ಟ್ ಆಗ್ತದೆ. ನನಗೆ ಅಂದರೆ ನನ್ನ ಹಸ್ಬೆಂಡಿಗೆ ಕೂಡ ತುಂಬ ಇಷ್ಟ ಆಯಿತು ಇದು. ಹೀಗೆ ಮಾಡು ಅಂತ ಹೇಳಿದ್ದಾರೆ. ಈಗ ಸ್ವಲ್ಪ ಉಲ್ಟ ಹಾಕಿ, ಯಾಕಂದರೆ ಈ ಸೈಡ್ ಕೂಡ ಹಿಡಿಬೇಕಲ್ಲ ಖಾರ ಎಲ್ಲ, ಅದಕ್ಕೆ ಸ್ವಲ್ಪ ಉಲ್ಟ ಹಾಕಿ. ನಾನು ಯಾವತ್ತೂ ಕುಕ್ಕಿಂಗ್ ವೀಡಿಯೋ ಮಾಡೋದಿಲ್ಲ, ಇದೊಂದು ಟ್ರೈ ಮಾಡಿದೆ ಹೇಗಾಗ್ತದೆ ಅಂತ ನೋಡುವಂತ ಟ್ರೈ ಮಾಡಿ ವೀಡಿಯೋ ಮಾಡಿದ್ದು. ಅಂದರೆ ಒಳ್ಳೆಯದಾದರೆ ಅಪ್ಲೋಡ್ ಮಾಡ್ತೇನಂತ ವೀಡಿಯೋ ಮಾಡಿದ್ದು. ನನಗೆ ಅಂತೂ ಇದು ಟೇಸ್ಟ್ ಚೆನ್ನಾಗಿತ್ತು, ಅದಕ್ಕಾಗಿ ನಾನು ಅಪ್ಲೋಡ್ ಮಾಡ್ತಿದ್ದೇನೆ. ಇಲ್ಲಾಂದರೆ ನಾನು ಇಂಥ ವೀಡಿಯೋ ಎಲ್ಲ ಮಾಡೋದಿಲ್ಲ, ಕುಕ್ಕಿಂಗ್ ವೀಡಿಯೋ ಎಲ್ಲ. ಅದಕ್ಕಾಗಿ ನೀವು ಟ್ರೈ ಮಾಡಿ. ಹೆಚ್ಚು ಕೆಲಸ ಕೂಡ ಇಲ್ಲ, ಮಸಾಲೆ ರುಬ್ಬುವ ಕೆಲಸ ಇಲ್ಲ, ಬೇಗನೆ ಆಗ್ತದೆ. ಸ್ವಲ್ಪ ಉಲ್ಟೆಲ್ಲ ಹಾಕಿ ಇನ್ನು ಸ್ವಲ್ಪ ಬೇಯಲಿ ಅದು.
ಬೇಗ ಬೇಯ್ತದೆ, ಮೀನೆಲ್ಲ ಬೇಗ ಬೇಯ್ತದೆ, ಜಾಸ್ತಿಯಾಗಿ ಬೇಯಬೇಕಂತಿಲ್ಲ. ಒಂದು 5-10 ನಿಮಿಷದೊಳಗೆ ಬೇಯ್ತದೆ ಅದು. ನಿಮಗೆ ಡ್ರೈ ಬೇಡ, ಸ್ವಲ್ಪ ಗ್ರೇವಿ ಬೇಕಂದರೆ ಇಷ್ಟರಲ್ಲೇ ಬಂದ್ ಮಾಡ್ಬೋದು. ನಿಮಗೆ ಗ್ರೇವಿ ಬೇಡ, ಡ್ರೈ ಬೇಕಂದರೆ ಸ್ವಲ್ಪ ಪುನಃ ಒಂದು ಸ್ವಲ್ಪ ಹೊತ್ತು ಇದು ಬೇಯಿಸ್ಬೋದು. ಸ್ವಲ್ಪ ಹೊತ್ತು ಇನ್ನು ಕೂಡ ಬೇಯಿಸಿದರೆ ಅದು ಅಲ್ಲಿಗೆ ಡ್ರೈ ಆಗ್ತದೆ. ನೋಡಿ, ಈಗ ಕೂಡ ಬಂದ್ ಮಾಡ್ಬೋದು. ಗ್ಯಾಸ್ ಬಂದ್ ಮಾಡಿದರೆ ಸ್ವಲ್ಪ ಗ್ರೇವಿ ಸಿಗ್ತದೆ ನಿಮಗೆ. ಡ್ರೈ ಮಾಡಿದರೆ ಪರವಾಗಿಲ್ಲ, ಅದ್ರಾಗೆ ಗ್ರೇವಿ ಉಂಟಲ್ಲ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಫಿಶ್ನೊಟ್ಟಿಗೆ ಇದು ರೈಸಿನೊಟ್ಟಿಗೆ ಉಂಟಲ್ಲ, ರೈಸಿನೊಟ್ಟಿಗೆ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ನೋಡಿ, ನೋಡಿ ಈಗ ಎಲ್ಲ ಡ್ರೈ ಆಯಿತು. ನಿಮಗೆ ಇನ್ನೂ ಸ್ವಲ್ಪ ಸ್ಪೈಸಿ ಬೇಕಂದರೆ ಚಿಲ್ಲಿ ಫ್ಲೇಕ್ಸ್ ಉಂಟಲ್ಲ, ಅದನ್ನು ಸ್ವಲ್ಪ ಮೇಲೆಗೆ ಹಾಕ್ಬೋದು. ಅದೇನು ಅಗತ್ಯ ಇಲ್ಲ, ಬೇಡಂದರೆ ಬೇಡ, ಬೇಕಿದ್ದವರು ಹಾಕ್ಬೋದು. ನೋಡಿ, ಈಗೇನು ಊಟ ಮಾಡೋದು, ಟೇಸ್ಟ್ ಮಾಡುವ ಹೇಗುಂಟಂತ. ನೋಡಿ, ಒಂದೇ ಪೀಸ್ ಹಾಕ್ಕೊಂಡಿದ್ದೇನೆ ನಾನು. ಒಂದೇ ಪೀಸಲ್ಲಿ ನನಗೆ ಪುನಃ ಸ್ವಲ್ಪ ರೈಸ್ ಹಾಕ್ಕೊಂಡು ತಿಂದೆ ನಾನು. ತುಂಬ ಟೇಸ್ಟಾಗಿತ್ತು. ನನ್ನ ಹಸ್ಬೆಂಡಿಗೆ ಕೂಡ ತುಂಬ ಖುಷಿಯಾಯಿತು. ಹೀಗೆ ಮಾಡು, ಕೆಲಸ ಕೂಡ ಈಸಿ ಆಗ್ತದೆ ಅಂತ ಹೇಳ್ತಾರೆ ಅವರು. ತುಂಬ ಇಷ್ಟ ಆಯಿತು ನನಗೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ ಆಯಿತಾ. ಜಾಸ್ತಿ ಕೆಲಸನೇ ಇಲ್ಲ, ಮಸಾಲ ರುಬ್ಬೋ ಅಗತ್ಯವಿಲ್ಲ, ಏನಿಲ್ಲ. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.